ಇವತ್ತಿನ ಬಿಗ್ ಫೈನಲ್ ಟಾಪ್ ಮೊದಲನೇ ಸ್ಟೋರಿ ನೋಡ್ತಾ ಹೋಗೋಣ. ಹಿಂದಿ ಸೇರಿ ತೃತೀಯ ಭಾಷೆಗೆ ಸರ್ಕಾರ ಕೂಕ್ ನೀಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇನ್ನು ಮುಂದೆ ದ್ವಿಭಾಷಾ ನೀತಿ ಜಾರಿಯಾಗಲಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ 625 ಅಂಕದ ಬದಲು 525 ಅಂಕಗಳಿಗೆ ಇಳಿಕೆ ಮಾಡಲಾಗಿದೆ. ಹಿಂದಿ ಸೇರಿ ತೃತೀಯ ಭಾಷೆಗೆ ಸರ್ಕಾರ ಕೂಕ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇನ್ಮುಂದೆ ದ್ವಿಭಾಷಾ ನೀತಿ ಜಾರಿಯಾಗಲಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ 625 ಅಂಕ ಏನಿತ್ತು ಅದರ ಬದಲು 525ಕ್ಕೆ ಇಳಿಕೆ ಆಗುತ್ತೆ. 625 ಅಂಕಗಳಿಗೆ ಪರೀಕ್ಷೆಯನ್ನ ಮಕ್ಕಳು ಇಷ್ಟು ದಿನಗಳ ಕಾಲ ಬರೀತಾ ಇದ್ರು. ತೃತೀಯ ಭಾಷೆಗೆ ಪಾಸು ಫೇಲ್ ಅನ್ನುವಂಥದ್ದು ಇಲ್ಲ. ಇನ್ಮುಂದೆ ಗ್ರೇಡ್ ಅನ್ನ ಕೊಡ್ತಾರೆ. ಆಮೇಲೆ ಹಿಂದಿ ಭಾಷೆ ಕಡ್ಡಾಯವಲ್ಲ ಎಂಬ ನಿರ್ಧಾರಕ್ಕೆ ಸಿಎಂ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ತೃತೀಯ ಭಾಷೆಗೆ ABCD ಅಂತ ಗ್ರೇಡ್ ಅನ್ನ ಕೊಡ್ತಾರೆ. ಹಿಂಗೆ A ಗ್ರೇಡು, B ಗ್ರೇಡು, C ಗ್ರೇಡ್ ಅಂತ ಅವರ ಪರ್ಫಾರ್ಮೆನ್ಸ್ ಮೇಲೆ. ಈ ವರ್ಷದ ಪರೀಕ್ಷೆಯಲ್ಲಿ ಈ ನಿಯಮವನ್ನ ಜಾರಿ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಬಾರದು, ಜೊತೆಗೆ ಅಂಕಪಟ್ಟಿಯಿಂದ ಹೊರಗಿಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ವು. ಇದರ ಬೆನ್ನಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 525 ಅಂಕಗಳನ್ನ ನಿಗದಿ ಮಾಡಲಾಗಿದೆ. ತೃತೀಯ ಭಾಷೆಯ ಅಂಕಕ್ಕೆ ಕೋಕನ್ನು ನೀಡಲಾಗಿದೆ. ಆ ಮೂಲಕ ಕರ್ನಾಟಕದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಸುದ್ದಿಯನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ 625 ಮಾರ್ಕ್ಸ್ ಏನಿತ್ತು ಅದನ್ನ 525ಗೆ ಇಳಿಕೆ ಮಾಡಲಾಗ್ತಾ ಇದೆ. ಇಲ್ಲ, ಅದು ತುಂಬ ದಿವಸದಿಂದನೂ ಕೂಡ ಈ ಥರ ಹೋರಾಟಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಪರ ಇದ್ದು ಅವಶ್ಯಕತೆ ಇಲ್ಲ ನಮಗೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೆಲವು ವೇದಿಕೆ ಮೇಲೆ ದ್ವಿಭಾಷಾ ಏನೋ ಪಾಲಿಸಿನೂ ಕೂಡ ಮಾತಾಡಿರ್ತಕ್ಕಂಥದ್ದು, ಏನು ತರಬೇಕು ಅಂತೇಳಿ ಇನ್ನೂ ಹೇಳಿಲ್ಲ. ಆದರೆ ಅದು ಒಂದು ಕಡೆಗೆ ಒಳ್ಳೆಯದು ಅನಿಸುತ್ತೆ. ಅನಿವಾರ್ಯವಾಗಿ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಮಾಡ್ಬೋದು. ಕೆಲವು ಸತಿ ಬೇರೆ ಬೇರೆ ರೀತಿಯಲ್ಲಿ ಅದೇನು ಅವಶ್ಯಕತೆ ಇಲ್ಲ, ಅವರಿಗೆ ಒತ್ತಡ ಜಾಸ್ತಿ ಇದೆ. ಮತ್ತು ಇವರು ಕನ್ನಡ ಪರ ಇರ್ತಕ್ಕಂಥ ನಮ್ಮ ಹೋರಾಟಗಳು ಏನು ಮಾಡ್ಕೊಂಡು ಬಂದರೆ ನಮ್ಮ ಕನ್ನಡಿಗರು ಅವಶ್ಯಕತೆ ಇಲ್ಲರೋದನ್ನ ಯಾಕೆ ನೀವು ಮಕ್ಕಳಿಗೆ ಒತ್ತಡವನ್ನು ಹಾಕ್ತೀರಿ? ಮತ್ತು ಬೇರೆ ಬೇರೆ ಕಡೆನೂ ನೀವು ನೋಡ್ತಾ ಇದ್ದೀರಿ, ರೈಲ್ವೆಯಲ್ಲಿ ನಮಗೆ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಮತ್ತು ಬೇರೆ ಬೇರೆ ಕಡೆಗೆ ಕೂಡ ಕನ್ನಡಿಗ ಅವಕಾಶ ಕೊಡಬೇಕು ಅನ್ನೋದೇನಿದೆ ಅದು ಹೋರಾಟಕ್ಕೆ ಅರ್ಥಪೂರ್ಣ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಂಥ ತೀರ್ಮಾನ ಮಾಡಬೇಕಾದ್ರೆ ಇಷ್ಟು ದಿವಸ 3 ಲ್ಯಾಂಗ್ವೇಜ್ ಇದ್ದಾಗ ಮೇಸ್ಟ್ರುಗಳು ಕೂಡ ಇರ್ತಾರೆ, ಹಿಂದಿ ಹೇಳ್ಕೊಡೋ ಮೇಸ್ಟ್ರು ನಮ್ಮ ಕನ್ನಡಿಗರೇ ಇರ್ತಾರೆ. ಸೊ ಅವರ ಇಂಟ್ರೆಸ್ಟ್ನು ಕೂಡ ನಾವು ನೋಡಬೇಕಾಗ್ತದೆ. ಒಂದೇ ಸತಿಗೆ ನಾನು ದ್ವಿಭಾಷಾ ಅಂತ ಹೇಳಿ ಮಾಡಿಬಿಟ್ರೆ ಇವ್ರು ಟೀಚರ್ಸ್ ಏನು ಮಾಡ್ತಾರೆ, ಬೇರೆದು ಹೇಳ್ಕೊಡೋದಕ್ಕಾಗೋದಿಲ್ಲ, ಇದೆಲ್ಲ ಬರುತ್ತೆ. ಅವರು ಪಾಪ ಜೀವನಕ್ಕೋಸ್ಕರ ಹಿಂದಿ ಕಲಿತು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನೋ ಒಂದು ಫಾರ್ಮುಲಾ ವರ್ಕೌಟ್ ಮಾಡಿದ್ವಿ. ಅಂದರೆ ಯಾವ ರೀತಿ ಇದನ್ನು ಇದು ಮಾಡಬೇಕಂತ ಒಂದು ಚರ್ಚೆ ಮಾಡಿದ ಮೇಲೆ ಮೋಸ್ಟ್ಲಿ ಇವತ್ತೇ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಒಂದು ತೀರ್ಮಾನವನ್ನು ಏನೋ ಒಂದು ರೀತಿಯಲ್ಲಿ ಮಾಡಿದ್ದೀವಿ. ಸೊ ಇಲ್ಲಾಂದರೆ ಮತ್ತೆ ಅವರು ನಾವು ಮುತ್ತಿಗೆ ಹಾಕ್ತೀವಿ, ಇದೆಲ್ಲ ಸರಿ ಆಗೋದಿಲ್ಲ, ಅದೆಲ್ಲ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಮತ್ತು ಅದಕ್ಕೆ ಉತ್ತರ ಯಾವ ರೀತಿ ನಾವು ತಗೊಳ್ತೀವಿ ಅನ್ನೋದನ್ನು ಕೂಡ ನಾವು ಯಾವ ರೀತಿ ನಿಮಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಇದೇನಾಗುತ್ತೆ, ಕಾನೂನು ಇರ್ತದೆ ಯಾವಾಗಲೂ ಕೂಡ. ಇಷ್ಟು ದಿವಸ ಇರೋದು ನಾನು ಒಂದೇ ಸತಿ ಬದಲಾವಣೆ ಮಾಡಬೇಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಇದು ರಿಪರ್ಕಷನ್ಸ್ ಏನು ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸಂಗಮೇಶ್, ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಹೋರಾಟ ನಡೀತಾ ಇತ್ತು. ಬಟ್ ಈಗ ಇದು ಈ ಪರೀಕ್ಷೆಯಿಂದನೇ ಇದು ಜಾರಿ ಆಗುತ್ತಾ ಅಥವಾ ಹೇಗೆ ಅಂತ ಏನು ಡೀಟೇಲ್ಸ್ ಸಿಕ್ಕಿದೆ? ಎಸ್ ಪ್ರಭು, ಏನು ಶಿಕ್ಷಣ ಇಲಾಖೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳಿದ್ರು ತಪ್ಪಾಗಲದು. ಯಾಕೆಂದರೆ ತೃತೀಯ ಭಾಷೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ಏನು ಕನ್ನಡ ಪರ ಕಾರ್ಯಕರ್ತರು, ಸಂಘಟನೆಗಳು, ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾಯಿದ್ರು. ಹಿಂದಿ ವಿಷಯ ನಮಗೆ ಬೇಡವೇ ಬೇಡ ಅನ್ನೋದು ಒಂದು ಕೂಗು ಇತ್ತು. ಈ ಕೂಗಿಗೆ ಇಂದು ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಂದು ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮೂಲಕ ತೃತೀಯ ಭಾಷೆಗೆ ಏನು ಹಿಂದಿ, ಮರಾಠಿ, ತುಳು ಭಾಷೆ ಏನಿದೆ
ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆಗೆ ಹಾಜರಾದರೆ ಸಾಕು, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಏನಿರುತ್ತೆ ಆ ಭಾಷೆಗೆ ಎಷ್ಟರ ಮಟ್ಟಿಗೆ ಅಂಕವನ್ನು ಕೊಡಬೇಕು ಅನ್ನೋದು ಒಂದು ಗ್ರೇಡ್ ಮೂಲಕ ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇಂದು ಬೆಳಗ್ಗೆನೆ ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡಿ ಒಂದು ಹಿಂದಿ ಮಾರ್ಚ್ 31ರಂದು ನಡೆಯುವ ಹಿಂದಿ ಭಾಷೆಯ ಪರೀಕ್ಷಾ ಕೇಂದ್ರಗಳಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅನ್ನೋದನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಇಂದು ಮಧ್ಯಾಹ್ನದ ಮಹತ್ವದ ತೀರ್ಪನ್ನು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಜೊತೆಗೆ ಹಿಂದಿ ಭಾಷೆಗೆ ರಿಲೀಫ್ ಸಿಕ್ಕಿದ್ದರಿಂದ ತಮ್ಮ ಬೇರೆ ಬೇರೆ ಗಣಿತ ಇರಲಿ, ವಿಜ್ಞಾನ ಇರಲಿ, ಬೇರೆ ಬೇರೆ ವಿಷಯಗಳಿಗೆ ಒಂದು ಗಮನ ಹರಿಸಿ ಆ ಭಾಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವುದಕ್ಕೆ ಒಂದು ಅನುಕೂಲ ಮಾಡಿಕೊಡಲು ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ಸಂಗಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.